ಈಗ ರೆವಿನ್ಯೂ ಬೆಲ್ಟ್ಗಳ ಬಗ್ಗೆ ನಾವು ತುಂಬ ಮಾತಾಡ್ತೀವಿ ಕೃಷ್ಣ ಬೈರೇಗೌಡ ಸರ್. ಏನು ಅಂದರೆ ಅವುಗಳನ್ನು ಡೆಮಾಲೇಷನ್ ಮಾಡೋಕ್ಕಂತೂ ಖಂಡಿತವಾಗಲೂ ಸಾಧ್ಯ ಆಗಲ್ಲ. ಆದರೆ ಅದಕ್ಕೊಂದು ಏನಾದರೂ ಒಂದು ಈ ರೆಗ್ಯುಲರೈಸ್ ಮಾಡಲಿಕ್ಕೆ ಏನಾದರೂ ಒಂದು ಯೋಜನೆ, ಒಂದು ಯೋಚನೆ, ಅದರಿಂದ ಲಾಭ ಕೂಡ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ. ಈಗ ನೋಡಿ, ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕೆ ಮೊದಲು ಈ ರೆವಿನ್ಯೂ ಬಡಾವಣೆಗಳು, ರೆವಿನ್ಯೂ ಲೇಔಟ್ ಅಂತ ನಾವು ಈ ಕಡೆ ಕರಿತೀವಿ, ಬೆಂಗಳೂರು ಸುತ್ತಮುತ್ತ ಸಿಕ್ಕಾಪಟ್ಟೆ ಇದೀವಿ. ಬೇರೆ ಬೇರೆ ಕಡೆ ಕೆಲವು ಕಡೆ ಗುಂಟಾ ಪ್ಲಾಟ್ ಅಂತ ಕರೀತಾರೆ, ಇನ್ ಕೆಲವು ಕಡೆ ಏನೇನೋ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಇವು ಯದ್ವಾ ತದ್ವಾ ಬೆಳೆದೋಗಿದ್ದಾವೆ. ಇಲ್ಲಿ ಒಂದು ರಸ್ತೆ 20 ಅಡಿಗೆ ಮೇಲೆ ಇರೋದಿಲ್ಲ. ಒಂದು ಎಕರೆನಲ್ಲಿ 25 ಸೈಟ್ ಆಗೋ ಕಡೆ 50 ಸೈಟ್ ಮಾಡ್ತಾರೆ. ಅಲ್ಲಿ ಸರಿಯಾಗಿ ರಸ್ತೆ ಇರೋದಿಲ್ಲ, ಮಳೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಇರಲ್ಲ, ಸರಿಯಾಗಿ ಕುಡಿಯೋ ನೀರು ಇರೋದಿಲ್ಲ, ಎಲೆಕ್ಟ್ರಿಸಿಟಿ ಇರೋದಿಲ್ಲ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಅವಕಾಶ ಇಲ್ಲ. ಸ್ಟೇಟಲ್ಲಿ ಎಲ್ಲ ಕಡೆ ಲಕ್ಷಾಂತರ ಜನ ಈ ಅನಧಿಕೃತ ಬಡಾವಣೆಗಳಲ್ಲಿ ಮನೆ ತಗೊಂಡ್ಬಿಟ್ಟಿದ್ದಾರೆ. ಇದನ್ನ ಸರ್ಕಾರ, ಇಂದಿನ ಸರ್ಕಾರಗಳು ಮೂಲದಲ್ಲೇ ನಿಲ್ಲಿಸ್ಬೇಕಾಗಿತ್ತು, ಆದರೆ ನಿಲ್ಲಿಸ್ಲಿಲ್ಲ. ಇವುಗಳನ್ನ ಬೆಳೆಯೋದಕ್ಕೆ ಬಿಟ್ಟರು. ಅದರಿಂದ ಇವತ್ತು ಬ್ಯಾಂಗ್ಳೂರ್ದು ಸಮಸ್ಯೆ, ನೀವು ಟ್ರಾಫಿಕ್ ಪ್ರಾಬ್ಲಮ್ಮು ಬಿಕಾಸ್ ಆಫ್ ರೆವಿನ್ಯೂ ಲೇಔಟ್ಸು, ಗಾರ್ಬೇಜು ರೆವಿನ್ಯೂ ಬಡಾವಣೆಗಳಿಂದ ಸಮಸ್ಯೆ, ಫ್ಲಡ್ಡಿಂಗು ಕೂಡ ಅಲ್ಲೇನೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು ಹೇಗೆ ಅಂತ. ಬ್ಯಾಂಗ್ಳೂರ್ನಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಇದಕ್ಕೆ ಒಂದು ದೊಡ್ಡ ಕಾರಣ ಈ ರೆವಿನ್ಯೂ ಅನಧಿಕೃತ ಬಡಾವಣೆಗಳಿಂದನೇ ಈ ಸಮಸ್ಯೆಗಳು ಆಗ್ತಾ ಇರೋದು. ಕಾಲುವೆಗಳು, ಪಿಳ್ಳುಗಾವೆಗಳು, ಅದು ಅಲ್ಲಿ ಏನೂ ಇಲ್ಲ. ನೀವು ಈಗ ನೀವು ಉದಾಹರಣೆಗೆ ಹೇಳ್ಬಿಡ್ತೀನಿ ಹೇಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡ್ತೀರಾ, ಸೀವೇಜು. ಅವರು ಇಲ್ಲಿ ಈ ರೋಡ್ ಇಷ್ಟು ಉದ್ದ ಇದೆ ಅಂತ ಲೆಕ್ಕ ಹಾಕಿ ಪೈಪನ್ನು ತೀರ್ಮಾನ ಮಾಡ್ತಾರೆ, ಇಷ್ಟು 8 ಇಂಚದು ಪೈಪ್ ಹಾಕಬೇಕು ಅಂತ. ಇಲ್ಲಿ ಕಟ್ಟೋರು ಏನು ಮಾಡ್ತಾರೆ, ಒಂದು ಸೈಟಲ್ಲಿ 8 ಫ್ಲೋರ್ ಕಟ್ಟಿದರೆ ಅವ್ರು ಇಡೀ ರೋಡ್ಗೆ ಹಾಕಿದಂಥ ಪೈಪು ಒಂದು ಸೈಟಲ್ಲಿ ಬಂದಿರೋ ಮನೆಗಳಿಗೆ ಸಾಲೋದಿಲ್ಲ. ಆವಾಗ ಸೀವೇಜ್ ಓವರ್ಫ್ಲೋ ಆಗುತ್ತೆ, ಅದೆಲ್ಲ ಕಾಲುವೆಗೆ ಬರ್ತದೆ. ಕಾಲುವೆಗಳು ಅದು STPಗೆ ಹೋಗೋದಿಲ್ಲ, ಎಲ್ಲ ಓವರ್ಫ್ಲೋ ಆಗಿ ಕಾಲುವೆಗಳಲ್ಲಿ ನೋಡಿದರೂ ಕೂಡ ಸೀವೇಜ್ ಪ್ರಾಬ್ಲಮ್. ಮಳೆ ಬಂದಾಗ ಇದೆಲ್ಲ ಮಿಕ್ಸ್ ಆಗಿ ಫ್ಲಡ್ಡಿಂಗ್ ಆಗುತ್ತೆ, ಯಾಕಂದರೆ ಸರಿಯಾದ ಸಾಧನ ಇರೋದಿಲ್ಲ. ಸೊ ಹೀಗೆ ಈ ಅನಧಿಕೃತ ಬಡಾವಣೆಗಳಿಂದ ಭಾಳ ಅನಾಹುತಗಳು ಆಗೋಗಿದೆ. ಆದರೆ ಜನಕ್ಕೇನು ಕಮ್ಮಿ ರೇಟ್ ಒಂದು ಸೈಟ್ ಸಿಗ್ತದೆ ಅಂತ. ಆದರೆ ಸಿಕ್ಕಿದ ಮೇಲೆ ಡೆವಲಪರ್ ಮಾಡೋ ಕೆಲಸ ಎಲ್ಲ, ದುಡ್ಡು ಮಾಡ್ಕೊಂಡು ಹೋಗಿದ್ದು ಡೆವಲಪರು, ಅವ್ರು ಮಾಡೋ ಕೆಲಸ ಎಲ್ಲ ಗೌರ್ಮೆಂಟ್ ಮಾಡಬೇಕು. ಅಲ್ಲಿ ರೋಡ್ ಗೌರ್ಮೆಂಟ್ ಮಾಡಬೇಕು, ಸೀವೇಜ್ ಗೌರ್ಮೆಂಟ್ ಮಾಡಬೇಕು, ಎಲೆಕ್ಟ್ರಿಸಿಟಿ ಖರ್ಚು, ವಾಟರ್ ಖರ್ಚು ಎಲ್ಲ ಸರ್ಕಾರದ ಮೇಲೆ ಹೊರೆ ಹಾಕ್ಬಿಟ್ಟು ಡೆವಲಪರ್ಗಳು ಸೈಟ್ಗಳು ಮಾಡಿ ದುಡ್ಡು ಎತ್ಕೊಂಡು ಖಾಲಿ ಮಾಡಿಬಿಡ್ತಾರೆ. ಆ ಜನ ಬಂದು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ, ಇದನ್ನೆಲ್ಲ ಮಾಡಿಕೊಡಿ ಅಂತ. ಆದರೆ ಮಾಡಿಕೊಡ್ಬೇಕು ಅಂದರೂ ಕೂಡ ಅಲ್ಲಿ ಸರಿಯಾಗಿ ಪ್ಲ್ಯಾನ್ ಪ್ರಕಾರ ಏನೂ ಇಲ್ಲದೆ ಇರೋದರಿಂದ ನಾಳೆ ಜನಗಳು ನಾವು ಮಾಡಿಕೊಟ್ರೂ ಕೂಡ ಜನಕ್ಕೆ ಪೂರ್ತಿ ನಾವು ಕೊಡೋಕ್ಕಾಗೋದಿಲ್ಲ ಎಲ್ಲ ಸೌಲಭ್ಯ. ಹಾಗಾಗಿ ಈ ಅನಧಿಕೃತ ಬಡಾವಣೆಗಳಿಂದ ಕಮ್ಮಿ ರೇಟ್ಗೆ ಸೈಟ್ ಸಿಗುತ್ತೆ ಅಂತ ಅಲ್ಪ ಆಸೆ ಅಷ್ಟೇ. ಅದು ಏನೋ ಪೆನ್ನಿ ವೈಸ್ ಪೌಂಡ್ ಫುಲಿಶ್ ಅಂತ ಹೇಳ್ದಂಗೆ, ಇವತ್ತು ಕಮ್ಮಿಗೆ ರೇಟ್ ಸಿಕ್ಕಿದ್ರು ನಾಳೆ ಅಲ್ಲಿ ಬದುಕೋದಕ್ಕೆ ಇನ್ನು 20 ವರ್ಷ ಆದರೂ ಸಮಸ್ಯೆಗಳೇ. ಏನಾದರೂ ಮಾಡಿ ಇದನ್ನು ನಿಲ್ಲಿಸಬೇಕು ಅಂತೇಳಿ ಈ 20-30 ವರ್ಷಗಳ ಇಂದ ನಡೆದು ಬಂದಿದ್ದಂಥ ಸಮಸ್ಯೆಯನ್ನು ನಾವು ನಮ್ಮ ಇಲಾಖೆಯಲ್ಲಿ ಇನ್ನು ಮೇಲೆ ಈ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನಗಳನ್ನು ನೋಂದಣಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ದೃಢ ತೀರ್ಮಾನ ತಗೊಂಡು ಅದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನು ಹಾಕಿದ್ದೇವೆ. ಇದು 30 ವರ್ಷಗಳಿಂದ ನಡೆದು ಬಂದಿದ್ದಂಥ ಅಕ್ರಮ. ಅದಕ್ಕೆ ನಾವಿವತ್ತು ಇಲ್ಲಿಗಲ್ ಲೇಔಟ್ಗಳನ್ನು ಸ್ಟಾಪ್ ಮಾಡಿದ್ದೇವೆ. ಆಗ್ತಾ ಇದ್ದಿದ್ದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಮುಖಾಂತರನೇ ಆಗ್ತಾ ಇದೆ. ಯಾಕಂದ್ರೆ ಒಂದ್ಸತಿ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಳಕ್ ಬಿಟ್ಟ ಮೇಲೆ ನಾಳೆ ದಿನ ಅದು ನಿಮ್ಗೆ ಹಕ್ಕು ಬಂತು, ನಾಳೆ ನಿಮ್ಗೆ ಎಲ್ಲಾ ಸೌಲಭ್ಯ ಕೊಡ್ಲೇಬೇಕು. ಸೊ ರಿಜಿಸ್ಟ್ರೇಷನ್ ನ ಬಂದ್ ಮಾಡಿದ್ರಿಂದ ಸಾಕಷ್ಟು ಅಕ್ರಮಗಳು ನಿಂತಿದೆ. ಆಮೇಲೆ ಒಂದು ಬಾರಿ ಇಲ್ಲಿಗಲ್ ಸೈಟ್ ತಗೊಂಡ್ರೆ ಖಾತೆ ಮಾಡಿಸ್ಕೊಳಕ್ ಲಂಚ ಕೊಡಬೇಕು, ನಾಳೆ ಅಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಳಕ್ ಲಂಚ ಕೊಡಬೇಕು, ಸೀವೇಜ್ ಕನೆಕ್ಷನ್ ತಗೊಳಕ್ ಲಂಚ ಕೊಡಬೇಕು. ಸೊ ಎಲ್ಲಾ ಭ್ರಷ್ಟಾಚಾರಕ್ಕೆ ಮೂಲ ಇಲ್ಲೇನೆ. ಸೊ ಅನಧಿಕೃತ ಬಡಾವಣೆಯನ್ನೇ ನಿಲ್ಸಿದ್ರೆ ಇದು ಕ್ಲೀನ್ ಅಪ್ ಆಗುತ್ತೆ ಅನ್ನೋ ಕಾರಣದಿಂದ ಬಹಳ ಟಫ್ ಡಿಸಿಷನ್ ತಗೊಂಡ್ವಿ. ಅದ್ರ ಪರಿಣಾಮ ಇವತ್ತು ನನ್ನ ಮೇಲೆ ನಾನಾ ರೂಪದಲ್ಲೂ ಕೂಡ ಆಗ್ತಾ ಇದೆ. ಆದ್ರೆ ನಿಲ್ಸಿದೀವಿ. ಇನ್ ಯಾವುದೇ ಕಾರಣಕ್ಕೂ
ರೆವಿನ್ಯೂ ಪ್ಲಾಟ್ಗಳು ರಿಜಿಸ್ಟರ್ ಇನ್ನು ಆಗಲ್ಲ, ಮೇಲೆ ಆಗೋದಿಲ್ಲ, ಇನ್ಮೇಲೆ ಆಗಲ್ಲ. ಆಗೋದಿಲ್ಲ. ಇದನ್ನ ನಿಲ್ಸಿದೀವಿ ನಾವೀಗ. Okay, ಇವಾಗ 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 ತಗೊಂಡು ಕಾಯ್ತಾ ಇದಾರಲ್ಲ, ಅವ್ರ ಗತಿ ಏನು? ನಂಬರ್ ಒನ್ ಅದಕ್ಕೆ ಬರ್ತೇನೆ. ನಂಬರ್ ಒನ್. ನಂಬರ್ ನೀವು ಟು ಕೇಳಿದ ಪ್ರಶ್ನೆ ಅದು. ಹೌದು, ನಂಬರ್ ಒನ್. ನಂಬರ್ ಟು, ಈಗಾಗಲೇ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಹೌದು, ಅಲ್ಲೆಲ್ಲ ಬಡಾವಣೆಗಳು ಬೆಳೆದು ಬಿಟ್ಟಿವೆ. ಅವುಗಳನ್ನು ಹೆಂಗೆ ಸರಿ ಮಾಡ್ತೀರಿ ಈಗ? ಸೊ ನೀವು ಆಕ್ಚುಲಿ ಆ ಪ್ರಶ್ನೆ ಕೇಳಿದ್ದು, ಆದ್ರೆ ಅದಕ್ಕೆ ಪೂರಕವಾಗಿ ಇದನ್ನ ಹೇಳಿದೆ. ಯಾಕಂದ್ರೆ ಫಸ್ಟ್ ಹೌದು, ಇನ್ನ ಮೇಲೆ ಇದನ್ನೇ ಮುಂದುವರಿಯುವಂತದ್ದು ಆಗಬಾರದು, ಅದಕ್ಕೆ ಫುಲ್ ಸ್ಟಾಪ್ ಅನ್ನ ಹಾಕಿದ್ದೇವೆ. ಆದ್ರೆ ಈಗ ಆಗ್ಬಿಟ್ಟಿದಾವೆ, ಸೈಟ್ಗಳು ಕೊಂಡ್ಕೊಂಡ್ಬಿಟ್ಟಿದ್ದಾರೆ, ಮನೆಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಏನ್ ಮಾಡಿದ್ದೇವೆ, ಅವೆಲ್ಲ ಇಲ್ಲೀಗಲ್, ಅವಕ್ಕೆ ಆಕ್ಚುಲಿ ಖಾತೆ ಕೊಡಕ್ ಬರೋದಿಲ್ಲ, ಖಾತೆ ಕೊಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಇವಕ್ಕೆ ಒಂದು ಬಿ ಖಾತಾ ಅಂತ ಕ್ರಿಯೇಟ್ ಮಾಡಿ ಗ್ರಾಮ ಪಂಚಾಯಿತಿಯಲ್ಲಿ, ಮುನ್ಸಿಪಾಲ್ಟಿಯಲ್ಲಿ, BBMPಯಲ್ಲಿ ಇಷ್ಟೂ ಕಡೆ ಇವಕ್ಕೊಂದು ಬಿ ಖಾತಾ ಅಂತ ಕೊಡುವಂತ ವ್ಯವಸ್ಥೆಯನ್ನ ರಾಜ್ಯದಲ್ಲಿ ನಾವು ಜಾರಿ ಮಾಡಿದ್ದೇವೆ. ನೀವು ಕ್ರಯಪತ್ರ ಮಾಡ್ಕೊಂಡಿದ್ರೆ, ಕ್ರಯಪತ್ರ ನಿಮ್ಮ ಹತ್ರ ಇದ್ರೆ, ಅಂಡ್ ಅದು ಸರ್ಕಾರಿ ಜಮೀನು ಅಲ್ಲ ಅಂತಾದ್ರೆ, ಖಾಸಗಿ ಜಮೀನು ಇರ್ಬೇಕು. ಯಾಕಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಯಾರಿಂದನೋ ನೀವು ಕ್ರಯ ಮಾಡ್ಕೊಂಡ್ಬಿಟ್ರೆ ಅದಕ್ಕೆಲ್ಲ ಖಾತೆ ಕೊಡೋಕ್ಕಾಗಲ್ಲ. ಖಾಸಗಿ ಜಮೀನಾಗಿದ್ದು ಕ್ರಯದ ಮುಖಾಂತರ ನೀವು ಕೊಂಡ್ಕೊಂಡಿದ್ದು ಅದು ಇಲ್ಲೀಗಲ್, ಅಂದ್ರೆ ಅನ್ಆಥರೈಸ್ಡ್ ಲೇಔಟ್ ಆಗಿದ್ರೆ ನಿಮ್ಗೆ ಒಂದು ಬಿ ಖಾತಾ ಮಾಡಿ ಪಕ್ಕ ನಿಮಗೂ ಕೂಡ ಒಂದು ದಾಖಲೆಯನ್ನ ಮಾಡಿಕೊಡುವಂತ ಪರಿಹಾರವನ್ನ ಕೊಟ್ಟಿದ್ದೇವೆ. ರಾಜ್ಯಾದ್ಯಂತ ಇದು ರೋಲ್ ಔಟು ಕೂಡ ಆಗಿದೆ, ಮುನ್ಸಿಪಾಲ್ಟಿಗಳಲ್ಲಾಗಿದೆ, BBMPಯಲ್ಲಿ ಆಗಿದೆ, ಗ್ರಾಮ ಪಂಚಾಯಿತಿಯಲ್ಲಿ ಈಗ ಆರಂಭ ಮಾಡಿದ್ದೇವೆ. ಸೊ ಅವ್ರಿಗೂ ಕೂಡ ಒಂದು ಖಾತೆ ಮಾಡಿಕೊಡ್ತೇವೆ. ಎರಡನೇದು, ಅವ್ರಿಗೆ ಬ್ಯಾಂಕ್ಗೆ ಹೋದ್ರೆ ಲೋನ್ ಸಿಗಲ್ಲ, ಯಾಕೆಂದ್ರೆ ಇವೆಲ್ಲ ಅನ್ಆಥರೈಸ್ಡ್ ಲೇಔಟ್. ಹಾಗಾಗಿ ನಾಳೆ ಪ್ಲಾನ್ ಅಪ್ರೂವಲ್ಲು ಸಿಗಲ್ಲ ಅವಕ್ಕೆ. ಸೊ ಅವ್ರಿಗೆ ಎ ಖಾತಾ ಆದರೆ ಮಾತ್ರ ಇವೆಲ್ಲ ಸಿಗುತ್ತೆ, ಬಿ ಖಾತಾದಲ್ಲಿ ಸಿಗೋದಿಲ್ಲ. ಎ ಖಾತಾ ಯಾರಿಗೆ ಕೊಡಬಹುದು? ಲೀಗಲ್ ಸೈಟ್ಗೆ ಮಾತ್ರ, ಲೀಗಲ್ ಲೇಔಟ್ಗೆ ಮಾತ್ರ ಎ ಖಾತಾ ಕೊಡ್ಬೋದು. ಆದರೆ ಇವರೆಲ್ಲ ಇಲ್ಲೀಗಲ್ ಲೇಔಟ್, ಇಲ್ಲೀಗಲ್ ಆಗಿ ಲೇಔಟ್ಗಳಲ್ಲಿ ಸೈಟ್ಗಳನ್ನು ಕೊಂಡ್ಕೊಂಡಿದ್ದಾರೆ. ಆಯಿತು, ಅವ್ರಿಗೂ ಹೋಗ್ಲಿ, ಒಂದು ಟೈಮಲ್ಲಿ ಏನಾದರೂ ಪರಿಹಾರ ಕೊಡಬೇಕು ಅಂತ ಬಿ ಖಾತಾ ಸೈಟನ್ನು ಎ ಖಾತಾಗೆ ಪರಿವರ್ತನೆ ಮಾಡ್ಕೊಳ್ಳಿಕ್ಕೂ ಕೂಡ ಈಗ ಒಂದು ಆಪ್ಷನ್ ಕೊಟ್ಟಿದ್ದೇವೆ. ಅದು BBMPಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ದೇವೆ. ಇದನ್ನ ನೆಕ್ಸ್ಟು ಮುನ್ಸಿಪಾಲ್ಟಿಗಳಲ್ಲಿ, ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ BBMPಯಲ್ಲಿ ಈಗ ಟ್ರಯಲ್ ಮಾಡಿ, ಟ್ರಯಲ್ ಪ್ರಕಾರ ಒಂದು 15-20 ಸಾವಿರ ಸೈಟ್ಗಳಿಗೆ ಬಿ ಖಾತಾ ಇದ್ದಿದ್ದನ್ನ ಎ ಖಾತಾಗೆ ಕನ್ವರ್ಟ್ ಮಾಡಿಕೊಟ್ಟಿದ್ದೇವೆ. ಸೊ ಇದನ್ನ ನೆಕ್ಸ್ಟು ಬೇರೆ ಏರಿಯಾಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತೇವೆ. ಸೊ ನೀವು ಕೇಳಿದ ಪ್ರಶ್ನೆಗೆ 2 ಉತ್ತರ. ಒಂದು, ಇನ್ನು ಮೇಲೆ ಇಲ್ಲೀಗಲ್ ಲೇಔಟ್ಗಳನ್ನು ಬಂದ್ ಮಾಡಿದ್ದೇವೆ, ಅದು ಕಠಿಣ ತೀರ್ಮಾನ. ಕೆಲವರು ಮಾತಾಡಿದವ್ರು ಇದ್ದಾರೆ, ಏನು ಬಡವ್ರು ಕಮ್ಮಿ ರೇಟಲ್ಲಿ ಸಿಕ್ಕೋತು ಅದನ್ನು ನಿಲ್ಲಿಸ್ಬಿಟ್ರಿ ಅಂತ. ಆದರೆ ಅದು ಅಲ್ಪ ಅಷ್ಟೇ. ಯಾಕಂದರೆ ಇಲ್ಲೀಗಲ್ ಸೈಟ್ ತಗೊಂಡು ಆಮೇಲೆ ಬಡವ ಪರಿಪಾಟ್ಲಿಗಿಂತ ಪಕ್ಕ ಯಾವ್ದಾನ ಲೀಗಲ್ ಸೈಟ್ ತೊಗೊಂಡು ನೆಮ್ಮದಿಯಾಗಿ ಬದುಕ್ಬೋದು. ಈಗ ಒಂದ್ಸತಿ ಇಲ್ಲೀಗಲ್ ಸೈಟ್ಗಳಿಗೆ ನಾನು ಬಿಟ್ಟರೆ ಎಲ್ಲ ಭ್ರಷ್ಟಾಚಾರಕ್ಕೆ ಅದೇ ಮೂಲನೇ. ಒಂದು ಬಾರಿ ನೀವು ಭ್ರಷ್ಟಾಚಾರ ಮಾಡಿದರೆ ಮತ್ತೆ 10 ಬಾರಿ ಮಾಡಬೇಕಾಗುತ್ತೆ. ಆಮೇಲೆ ನೀವು ನಮ್ಮನ್ನೇ ಬೈತೀರಾ, ಎಲ್ಲೋದ್ರೂ ದುಡ್ಡು ಕೊಡೋ. ಹೌದು, ಇಲ್ಲೀಗಲ್ ಸೈಟಿಗೆ ಖಾತಾ ಕೊಡಬೇಕು ಅಂದರೆ ಯಾವನನ್ನ ಬಿಟ್ಟಿಯಾಗಿ ಕೊಟ್ಟಾನ? ಅವನು ಏನು ಬೇಕೋ ಅದ್ರ ಹತ್ರ ನಿಮ್ಮ ಹತ್ರ ವಸೂಲಿ ಮಾಡ್ತಾನೆ. ಸೊ ನೀವು ಇಲ್ಲೀಗಲ್ ಮಾಡಿಬಿಟ್ಟು ಸರ್ಕಾರನ ದೂಷಣೆ ಮಾಡೋದಕ್ಕಿಂತ ನಾವು ಈಗ ಮೂಲದಲ್ಲಿ ಅದನ್ನ ನಿಲ್ಲಿಸಿದ್ದೇವೆ. ಸೊ ಫುಲ್ ಸ್ಟಾಪ್. ಸೆಕೆಂಡ್, ಇವು 30 ವರ್ಷದಿಂದ ಏನು ಆಗೋಗಿದೆ ಅವ್ರಿಗೆಲ್ಲ ಬಿ ಖಾತಾ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದು ಅಲ್ಲಲ್ಲಿ ಈಗ ರೋಲ್ ಔಟ್ ಮಾಡಿದ್ದೇವೆ. ನೆಕ್ಸ್ಟು ಬಿ ಖಾತಾಯಿಂದ ಅದನ್ನ ಎ ಖಾತಾಗೆ, ಹಳೇದಕ್ಕೆ ಮಾತ್ರ, ಹೊಸದಕ್ಕೆ ಯಾವುದಕ್ಕೂ ಇಲ್ಲ, ಇನ್ನು ಮುಂದೆ ಯಾವುದೂ ಇಲ್ಲ. ಹಳೇದಕ್ಕೆ ಬಿ ಖಾತಾ ಫಸ್ಟ್ ಕೊಟ್ಟು ಅದನ್ನ ಬಿ ಇಂದ ಎಗೆ ಕನ್ವರ್ಟ್ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕೋದಕ್ಕೆ ಒಂದು ದಾರಿಯನ್ನ ಮಾಡಿಕೊಡ್ತಾ ಇದ್ದೇವೆ.